ಬಟ್ ಈಗ ಸಾಲ ಒಂದು ಹೆಚ್ಚು ಕಡಿಮೆ ಶೇಕಡ 25% ಜಾಸ್ತಿ ಸಾಲ. ಹೌದು, 1,06,000 ಕೋಟಿ ಆಗಿದೆ. ಇಂದು ಕೂಡ 1 ಲಕ್ಷ ಆಗಿತ್ತು. ಅದರ ಹಿಂದೆ ಕೂಡ 1 ಲಕ್ಷ ಆಯಿತು. ಇಂದ ಬೊಮ್ಮಾಯಿಯವರ ಕಾಲದಲ್ಲಿ 1,90,000 ಅವ್ರದ್ದು ಇತ್ತು. ಸೊ ಸಾಲ ತೆಗೆದೇ ಅದು ಅಭಿವೃದ್ಧಿ ಮಾಡಲಿಕ್ಕೆ ಅನಿವಾರ್ಯ ಇದೆ. ನಮ್ಮದೊಂದೇ ಅಲ್ಲ, ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ 1,65,00,000 ಕೋಟಿ ಸಾಲ ಮಾಡಿದ್ದಾರೆ. ಸೊ ಅದು ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ದೇಶದಲ್ಲಿ ಅನಿವಾರ್ಯವಾಗಿದೆ. ಎಲ್ಲರೂ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದ್ವಿ. ಸರ್, ಈ ಬಜೆಟ್ ಗಮನಿಸಿದ್ರೆ ಮತ್ತಷ್ಟು ಸಾಲದ ಕೂಪಕ್ಕೆ ತಳ್ಳುವಂತ ಬಜೆಟ್. ಎಲ್ಲರೂ ಅದೇ ಹೇಳಿದಿಲ್ಲ, ನಮ್ಮ ಮುಂದೆ ಅಲ್ಲ, ನಮ್ಗಿಂತ ಮುಂದಿದ್ದಾರೆ ಎಲ್ಲರೂ. ಮಹಾರಾಷ್ಟ್ರ ಇದೆ, ಆಂಧ್ರ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಸಾಲ ಪಡೆದೇ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಸ್ಟಮ್, ಅದು ಅಷ್ಟೇ. ಅದು ಸಾಲ ತೊಗೊಂಡಾರ ತಕ್ಷಣ ಎಲ್ಲ ಹೋಗೋದಿಲ್ಲ. ಮತ್ತು ಸಾಲ ಕೊಡಲಿಕ್ಕೆ ಇತಿಮಿತಿ ಇದೆ. ಕರ್ನಾಟಕ ಇಷ್ಟು ಕೊಡಬೇಕಂತ ಒಂದು ನಿಗದಿ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಸಾಲ ಪಡಿತೀವಿ, ಹಂಗೆ ಏಕಾಏಕಿ ಪಡೆಯೋಲ್ಲ. ಸೊ ಎಲ್ಲರೂ ಮಾಡೋರು, ಹಿಂದೂ ಮಾಡಿದರೆ ಮುಂದೂ ಕೂಡ ಅದು ಮುಂದುವರ್ತದೆ. ಸರ್, ಬಹುತೇಕ ಬಿಜೆಪಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಕೊನೆಯ ಬಜೆಟ್ ಇದು ಅಂತೇಳಿ. ಸಿದ್ದರಾಮಯ್ಯನವ್ರದ್ದು ಕೊನೆಯ ಬಜೆಟ್ ಇದು ಅಂತೇಳಿ ಹೇಳ್ತಾರೆ. ಅದೇನು ಹಿಂದೆ ಹೇಳಿಲ್ಲ, ಎಷ್ಟು ಸಲ 6 ತಿಂಗಳು ಅಂತ ಹೇಳಿದ್ರಲ್ರಿ, ನಿಮ್ಗೆ ಹೇಳಿದ್ರ? ವರ್ಷ ಅಂದರು, ಯುಗಾದಿ ಅಂದರು, ಸಂಕ್ರಮಣ ಅಂದರು, ಬಜೆಟ್ ಆಯಿತು, ಮತ್ತೆ ಅಂದರು. ಇದು ನೀವೇ ಕೇಳಿದ್ರಿ ಪ್ರಶ್ನೆ. ಅವಾಗ 6 ತಿಂಗಳಲ್ಲಿ ಇರೋಲ್ಲ. ಅವ್ರ ರಾಜ್ಯಾಧ್ಯಕ್ಷ ಹೇಳಿದ್ರು, CT ರವಿ ಅವ್ರು ಹೇಳಿದ್ರು, ಮತ್ತೆ ಯಾರು ಹೇಳಿದ್ರು. ಹೇಳಿ ಒಟ್ಟು ಅವ್ರು ಸಮಾಧಾನ ಇರ್ಬೇಕಷ್ಟೇ. ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ತಮ್ಮ ಸಮಾಧಾನಕ್ಕೆ ಹೇಳ್ತಾರೆ. ನಮಗೆ ಜನ ಆಶೀರ್ವಾದ ಮಾಡಿದ್ರು 5 ವರ್ಷಕ್ಕೆ. 5 ವರ್ಷ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಇರುತ್ತೆ ಸರ್, ಬಟ್ CM ಯಾರಾಗಿರ್ತಾರೆ ಅನ್ನೋದು ಅಷ್ಟೇ ಕುತೂಹಲ. ಕಾಂಗ್ರೆಸ್ ಸರ್ಕಾರ ಇರುತ್ತೆ ಸರ್, CM ಯಾರಿರ್ತಾರೆ ಅನ್ನೋದು ಕುತೂಹಲ. ಅವ್ರು ಇದಾರಲ್ಲ, ಈಗಿಲ್ಲ. ಅದ್ರ ಬಗ್ಗೆ ಬಂದಾಗ ಚರ್ಚೆ ಮಾಡಿ. ಈಗ ಇದಾರಂತ ಹಿಡಿಬೇಕು ನಾವು. ಯಾರು ಇಳಿತಾರತ್ತ, ಯಾರು ಹೇಳಿದ್ರೆ ಅವ್ರಿಗೆ ಇಲ್ಲ. ಇಳಿತಾರತ್ತ ಯಾರು ನಾವು ಹೇಳಿಲ್ಲ, ನಮ್ಮ ಹೈಕಮಾಂಡ್ಗಳು ಎಲ್ಲೇ ಹೇಳಿಲ್ಲ. ಬಟ್ ನಿಮ್ಮ ಕೆಲವು ಶಾಸಕರು ಡಿಸೆಂಬರ್ ಅಂತ್ಯಕ್ಕೆ CM ಆಗ್ತಾರೆ ಸಿದ್ದರಾಮಯ್ಯ, DK ಶಿವಕುಮಾರ್ ನನ್ನ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ನಿಮ್ಮ ಶಾಸಕರು ಹೇಳ್ತಾರೆ. ಕೆಲವರು ಮುಂದುವರಿದಾರೆ ಹೇಳ್ತಾರಲ್ಲ ನಮ್ಮವರು. 5 ವರ್ಷ ಅವರೇ ಹೇಳ್ತಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಮತ್ತೆ ಈಗೇನು ಮಾಡೋರು ನೀವು? ವೈಯಕ್ತಿಕವಾಗಿ ಜಾರಕಿಹೊಳಿ ಅವರ ಅಭಿಪ್ರಾಯ ಏನು ಸರ್? ಗೊಂದಲ ಪಕ್ಷ ಅಧಿಕಾರ ಇದ್ದಲ್ಲಿ ಗೊಂದಲ ಇರೋದಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅವಾಗ ಪವರ್ ಶೇರಿಂಗ್ ಚರ್ಚೆ ಆಗಿತ್ತು ಸರ್, ಅದು ನಮ್ಗೆ ಗೊತ್ತಿಲ್ಲ. ಅದು ನಾವು ಹೇಳಿದ್ರಲ್ಲ, ಪದೇ ಹೇಳಿದ್ವಿ. ಹೈಕಮಾಂಡ್ದಕ್ಕೆ ಅಲ್ಲಿ ಚರ್ಚೆ ಆಗಿದೆ, ಗೊತ್ತಿಲ್ಲ ನಮಗೆ. ನಮ್ಮದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಇರ್ತಾರಂತ ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. KPCC ಅಧ್ಯಕ್ಷರ ಬದಲಾವಣೆ ಸರ್, ಅದು ಅಲ್ಲೇ ಹೋಗ್ಲಿ, ಡೆಲ್ಲಿಗೆ ಹೋಗ್ಬೇಕಾ? ಏನು ಮಾಡೋರು? ನಾವು ಹುಬ್ಬಳ್ಳಿ ಎಲ್ಲಿ ನಮ್ಮ ಕಡೆಗೆ ಏನಿದೆ? ನೀವು ಕೇಳಿದ್ದು ಹೇಳೋದು ಅಷ್ಟೇ. ಮೊನ್ನೆ ಪ್ರಸಾದ ಮನೆ ಕೇಳಿದ್ವಿ, ಅದನ್ನೇ ಹೇಳಿದ್ವಿ. ಇಲ್ಲೂ ಅದನ್ನೇ ಹೇಳ್ತೀವಿ, ನಾಳೆ ಎಲ್ಲ ಕಡೆ ಅದನ್ನೇ ಹೇಳ್ತೀವಿ. ಅದು ಡೆಲ್ಲಿ ಅವರು ನಿರ್ಧಾರ ಮಾಡಬೇಕು. ಕಾದು ನೋಡ್ಬೇಕು ಯಾರು ಮಾಡ್ತಾರೆ, ಯಾವಾಗ ಮಾಡ್ತಾರಂತ. ಅದು ನೋಡೋಣ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.